Hello, hi, welcome back to my YouTube channel. ಸೊ ನೀವೆಲ್ಲ ತಮ್ಮನೇನಲ್ಲಿ ನೋಡಿರ್ತೀರಾ ಆ್ಯಕ್ಚುಲಿ ಏನು ಎತ್ತ ಈ ವಿಡಿಯೋ ಅಂತ ಹೇಳಿ. ಎಸ್, ಐ ಆಮ್ ಗನ ರಿವೀಲ್ ಸಮಥಿಂಗ್ ಟು ಮೈ ಮಾಮ್ ಟುಡೇ. ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಹೇಳಬೇಕು ಏನು ಅಂತ ಅಮ್ಮನಿಗೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಐ ಲವ್ ಡ್ಯಾನ್ಸ್, ಆ್ಯಕ್ಟಿಂಗ್ ಆ್ಯಂಡ್ ಮಾಡ್ಲಿಂಗ್ ಅನ್ನೋದಕ್ಕಿಂತ ಡ್ಯಾನ್ಸ್ ಆ್ಯಂಡ್ ಆ್ಯಕ್ಟಿಂಗನೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ವೆರಿ ಬಿಗ್ ಯೂನಿವರ್ಸಿಟಿ ಐ ಈವನ್ ಗಾಟ್ ಅಡ್ಮಿಷನ್ CET ಬೇಸ್ ಮೇಲೆ. ಸೊ ನನಗೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ಕಾಸ್ಟಿಂಗ್ ಕಾಲ್ ಬಂದಿದೆ ಆ್ಯಂಡ್ ಡ್ಯಾನ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಐ ವಾಂಟ್ ದಟ್ ಟು ಬಿ ಕಂಟಿನ್ಯೂಯಿಂಗ್ ಇನ್ ಮೈ ಫ್ಯೂಚರ್ ಆ್ಯಂಡ್ ಐ ಡೋಂಟ್ ವಾಂಟ್ ದಿಸ್ ಟು ಕಂಟಿನ್ಯೂ. Game over. I'm sorry. So let me clear that, yeah, I want to be a dancer and an actor. That ನಾನು ಆವಾಗಲೇ ಹೇಳ್ದಂಗೆ ನನಗೆ ಗೊತ್ತಿಲ್ಲ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ, ಬಟ್ ಐ ವಾಸ್ ಜಸ್ಟ್ ವಾಂಟಿಂಗ್ ಟು ಡೂ ದಿಸ್ ಅ ವ್ಲಾಗ್. ಅದಕ್ಕೋಸ್ಕರ ಐ ಆಮ್ ಡೂಯಿಂಗ್ ಅ ವ್ಲಾಗ್. ಆ್ಯಂಡ್ ಇವತ್ತು ಸ್ಟುಡಿಯೋದಲ್ಲಿ ನಾನು ಮಾತಾಡೋಣ ಅಂತ ಅಂದ್ಕೊಂಡೆ, ಯಾರ ಹತ್ರದಾದ್ರೂ ಶೇರ್ ಮಾಡಿ ಅವ್ರ ಅಡ್ವೈಸ್ ಕೇಳೋಣ ವಿತ್ ಎಲ್ಡರ್ಸ್ ಒಂದ್ಸತಿ. ಲೈಕ್ ಹಿಂಗೆ ನಾನು ಸಡನ್ನಾಗಿ ಸ್ಟಡೀಸ್ ಬಿಟ್ಬಿಟ್ಟು ಐ ಆಮ್ ಸ್ಟಿಲ್ 18. ಇವಾಗ ಯಾರಿಗೆ ಆಗಲಿ ಸ್ಟಡೀಸೇ ಕೈ ಹಿಡಿಯೋದು. ಆ್ಯಂಡ್ ಅಲ್ಲಮ್ಮ ಕೂಡ 1.5 lakh ಅಡ್ಮಿಷನ್ ಫೀಸ್ ಅಂತ ಹೇಳಿ ಪೇ ಮಾಡಿದ್ದಾರೆ. ಈ ಕಡೆ ಅಮ್ಮ ನನ್ನ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ಸಡನ್ನಾಗಿ ಇಲ್ಲ, ನಾನು ಸ್ಟಡೀಸ್ ಡ್ರಾಪ್ ಮಾಡಿ ಐ ವಿಲ್ ಕಂಟಿನ್ಯೂ ಇನ್ ಮೈ ಡ್ಯಾನ್ಸ್ ಆ್ಯಂಡ್ ಆ್ಯಕ್ಟಿಂಗ್ ಕೆರಿಯರ್ ಅಂದರೆ ಐ ಡೋಂಟ್ ನೋ ಹೌ ಶಿ ಈಸ್ ಗೋನಾ ರಿಯಾಕ್ಟ್. ಅವ್ರು ಬಂದಮೇಲೆ ಅವ್ರು ಹೆಂಗೆ ರಿಯಾಕ್ಟ್, ನನ್ನ ಕ್ಯಾಮ್ರಾ ಇದೆ ದಟ್ ಐಮ್ ಗೋನಾ ರೆಕಾರ್ಡ್ ಅಂತ ಅವ್ರಿಗೇನು ಹೇಳಲ್ಲ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ನಾನು ಅವ್ರಿಗೆ ಹೇಳಿ ನೋಡ್ತೀನಿ. ನಾನು ಅವ್ರಿಗೆ ಹೇಳಿ ನೋಡ್ತೀನಿ ಹೆಂಗೆ ರಿಯಾಕ್ಟ್ ಮಾಡಿ. ನಂಗೆ ಪ್ರಾಮಿಸ್ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ ಆ್ಯಕ್ಚುಲಿ ಹೇಳೋಕ್ಕೆ. ಒಂದು ಕಡೆ ಅಳುನೂ ಬರ್ತಾಯಿತ್ತೆ ಬಿಕಾಸ್ ಶಿ ಆಲ್ವೇಸ್ ಡ್ರೆಮ್ಟ್ ಆಫ್ ಲೈಕ್, ನಂಗೆ ಗೊತ್ತಿಲ್ಲ ಏನಾಗುತ್ತೆ ಏನು ಎತ್ತ ಅಂತ ಹೇಳಿ. ಬಟ್ ಐ ವಾಂಟ್ ಟು ಕ್ವಿಟ್ ಮೈ ಸ್ಟಡೀಸ್ ಅಷ್ಟೇ. ನನಗೆ ಸೀರಿಯಸ್ಲಿ ಓದೋಕ್ಕೆ ಒಂದು ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಐ ವಾಂಟ್ ಕ್ವಿಟ್ ಮೈ ಸ್ಟಡೀಸ್. ಸೊ ಸ್ಟಡೀಸ್ ಕ್ವಿಟ್ ಮಾಡಿ ಐ ವಿಲ್ ಗೋ ಫಾರ್ ಆ್ಯಕ್ಟಿಂಗ್ ಅನ್ನೋದನ್ನ ಇವತ್ತು ನಾನು ಅಮ್ಮನಿಗೆ ಹೇಳಿ, ಲೈಕ್ ಕಟ್ ಆ್ಯಂಡ್ ಕ್ಲಿಯರಾಗಿ, ಐ ಡೋಂಟ್ ವಾಂಟ್ ಸ್ಟಡೀಸ್ 1.5 lakh ಆಗಿರಲಿ 3 lakhs ನೀವು ಪೇ ಮಾಡಿರಲಿ ಅಲ್ಲಿ, ಐ ಡೋಂಟ್ ಕೇರ್. ಐ ವಾಂಟ್ ಡ್ಯಾನ್ಸ್ ಆ್ಯಸ್ ಅ ಕೆರಿಯರ್ ಅಂತ ಹೇಳ್ಬಿಡೋಣ ಅಂತಿದ್ದೀನಿ. ಬಿಕಾಸ್ ವಾಟ್ ಐ ಲವ್ ಐ ಶುಡ್ ಡೂ. ಯಾರೋ ಏನೋ ಹೇಳ್ತಾರೆ ಅಂತ ಮಾಡೋಕ್ಕಾಗಲ್ವಲ್ಲ. ನನಗೆ ಡ್ಯಾನ್ಸ್ ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಸೊ ಐಮ್ ಗೋನಾ ಗೋ ಫಾರ್ ದ್ಯಾಟ್ ಅಷ್ಟೇ. ಸೊ ತಿರ್ಗಾ ಅಮ್ಮ ಬಂದಮೇಲೆ ಐ ವಿಲ್ ರೆಕಾರ್ಡ್ ದ ವಿಡಿಯೋ. ಅಲ್ಲಿವರೆಗೂ ಕೀಪ್ ವೇಟಿಂಗ್. ಮಾ ಫ್ರೆಶ್ ಆಗ್ಬಿಟ್ಟು ಕುತ್ಕೊಂಡು ನೋಡ್ರಿ, ಎಷ್ಟೊತ್ತು ಬೇಕೋ ಅಷ್ಟೊತ್ತು ಫೋನು. ನಾನೇನೋ ಹೇಳ್ದೆ ನಿಮ್ಗೆ ಅವಾಗಲೇ. ಏನು ನಗಿತಾ ಇದ್ದೀರಾ? ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನೀವೇನು ನಗಿತಾ ಇದ್ದೀರಲ್ಲ? ಅದೇ ಹೇಳ್ನಲ್ಲ ಅವಾಗಲೇ, ಮೆಹಕ್ ಫೋನ್ ಮಾಡಿದ್ರು ಅಂತ. ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿದ್ರು ಅಂತ. ಬೇಡ ಅಂದ್ರೆ ಆ ಥರ ತಿರ್ಗಾ ಸಿಗುತ್ತಮ್ಮ ಚಾನ್ಸ್. ಏನ್ ಹುಡುಗಿರೆಲ್ಲ ಬರ್ತಾರೆ, ಅದು 3 ಜನ ಅಂತೆ ಕಂಟೆಸ್ಟೆಂಟ್ ಜೊತೆ 2 ಡ್ಯಾನ್ಸರ್ಸ್ ಅಷ್ಟೇ ಅಂತೆ. ಹಿಂದೆಗಡೆ ನಿಂತ್ಕೊಂಡು ಮಾಡಕ್ಕೆ ಹೈಲೈಟ್ ಆಗ್ತೀವಿ. ಯಾರು ಬೇಡ, ಅಷ್ಟು ದೂರ ಎಲ್ಲ ನಾವು ಕಳಿಸಲ್ಲ. ನೀವು ಬನ್ರಿ. ನಾನು ಬರೋಕ್ಕಾಗಲ್ಲ, ಇಲ್ಲಿರೋ ಕೆಲಸ ಎಲ್ಲ ಬಿಟ್ಬಿಟ್ಟು 5 ದಿನ ಆಮೇಲೆ ಬಾರ ನಾನು ಬಂದ್ಕೊಂಡು. 3rd ಹೋಗ್ಬೇಕಂತೆ. 3rd ಬೇಡ, 4th ನೀವು ಆರ್ಡ್ರ್ ಮುಗಿಸ್ಕೊಳ್ರಿ. 4th ನೈಟ್ ಹೊರಡೋಣ. 5th 6th 7th 8th 7th 8th ಶೂಟ್ ಅಂತೆ. 5th 6th 7th 8th ಹೋಗಕ್ಕೊಂದಿನ ಬರೋಕ್ಕೊಂದಿನ 6-7 days ಕೆಲಸ ಯಾರು ಮಾಡ್ತಾರೆ. ಒಂದಿನ ಸ್ಟುಡಿಯೋ ಹೋಗಿಲ್ಲ ಅಂದ್ರೆ
ಏನೋ ಕಳ್ಕೊಳ ನೋವು ಪ್ಲೀಸ್ ಪ್ಲೀಸ್ ಇಲ್ಲ ಬದನೆಕಾಯಿ ಇಲ್ಲ. ನೀವ್ ಹೇಳೋದೆಲ್ಲ ಮಾಡ್ತೀನಿ ತಾನೆ. ಅಲ್ಲ ಅಮ್ಮ, ನಾನ್ serious- ಒಂದ್ ನಿಮಿಷ ಕೇಳು, ನಾನು ಕೇಳಿದ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ನಾನು ಹೇಳಿದೆಲ್ಲ ನೀನ್ ಮಾಡ್ತೀಯ, ನಾನು ಹೇಳಿದ್ದನ್ನೆಲ್ಲ ನೀನ್ ಕೇಳ್ತೀಯ, ಎಲ್ಲ ಮಾಡ್ತೀಯ ಅಂತ ಅಂದ್ಬಿಟ್ಟು ನೀನ್ ಹೇಳಿದನ್ನೆಲ್ಲ ನಾನು ಕೇಳ್ಬೇಕು ಅಂತ ರೂಲ್ಸ್ ಇದೆಯಾ? ರೂಲ್ಸ್ ಇಲ್ಲ ಕಣಮ್ಮ. ಅದು ಸರಿ ಆದ್ರೆ ಖಂಡಿತ ನಾನು ಒಪ್ಕೊಂತೀನಿ. ಹುಡುಗಿರ್ ಇರ್ತಾರೆ, ಏನ್ ಬರೀ ಹುಡುಗರೇ, ಬರೀ ಬ್ಯಾಕ್ ಡ್ಯಾನ್ಸರ್ಸ್ ಎಲ್ಲ ಹುಡುಗರೇ ಅಪ್ಪ. ಅಮ್ಮು, ಹುಡುಗಿರೆ ಅದೆಲ್ಲ ಪ್ರಶ್ನೆ. ಅಷ್ಟು ದೂರ ನಾನ್ ಕಳ್ಸಲ್ಲ ಅಷ್ಟೇ. ಮಾ ಡಿ ಮಾ ಪದೇ ಪದೇ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇನ್ನೊಂದು ಮತ್ತೊಂದು ಯಾವ್ದಾದ್ರು ನನ್ನ ಪ್ರೆಸೆನ್ಸ್ ಇದ್ರೆ ಹೇಳ್ರಿ. ನನ್ಗೆ ಭಯ, ಅಳು ಬರ್ತೈತೆ ನಂಗೆ, ಅದಕ್ಕೆ ಮಕ್ಕ ಹಂಗೈತೆ. ಬರೀ ಡೌಗಳು ನಿಂದು. ನನ್ ಪ್ರೆಸೆನ್ಸ್ ಇದ್ರೆ ಕರ್ಕೊಂಡ್ ಹೋಗ್ತೀನಿ. ಅದೇ ಹೇಳ್ತಾ ಇದೀನಿ, ನೀವು ಬರ್ಬೋದಲ್ವಾ? ಇವಾಗ ನೀವ್ ಹೇಳಿದೆಲ್ಲ ಮತ್ತೆ ನಾನ್ ಏನಕ್ಕೆ ನೀವ್ ಹೇಳಿದ್ ಮಾಡ್ಬೇಕು? ನಾನು ಮಾಡಲ್ಲ. ಇವಾಗ ನೀವ್ ಹೇಳ್ದಂಗೆ ಸ್ಟಡೀಸ್ ಅಲ್ಲಾಗ್ಲಿ ಪ್ರತಿ ಒಂದ್ರಲ್ಲೂ ನೀವ್ ಹೇಳ್ದಂಗೆ ಮಾಡ್ತೀನಿ ತಾನೆ. ಹೌದು, ಎಲ್ಲಾದ್ರಲ್ಲೂ ಮಾಡ್ತೀರಿ, ಇಲ್ಲ ಅಂತ ಹೇಳದ್ನ. ಇವಾಗ ನಾನ್ ಕಳ್ಸಲ್ಲ ಅಂತ ಹೇಳದ್ನ, ಕಳಿಸ್ತೀನಿ. ಬಟ್ ಅಷ್ಟು ದಿವಸ ಎಲ್ಲಾನು ನಾನು ಅಷ್ಟು ದೂರ ಎಲ್ಲ ಕಳ್ಸೋದಕ್ಕಾಗಲ್ಲ. ನಾನು ಹುಡ್ಗಿರ್ ಬರ್ತಾರಮ್ಮ, ಮೆಹಕ್ ಇರ್ತಾಳೆ, ಚಂದು ಇರ್ತಾಳೆ. ನಾನಿದ್ದಂಗ ಆಗುತ್ತಾ? ನೀವಿದ್ದಂಗ ಆಗಲ್ಲ. ಏನ್ ನೀವಿದ್ದಂಗ ಅಮ್ಮ, ಪ್ಲೀಸ್ ಅಮ್ಮ. ಪ್ಲೀಸ್ ಇಲ್ಲ. ನಿಮ್ಗೆ ಗೊತ್ತು ತಾನೆ ನಂಗೆ ಡ್ಯಾನ್ಸ್ ಅಂದ್ರೆ ಎಷ್ಟು ಇಷ್ಟ ಅಂತ. ಅದಕ್ಕೆ ತಾನೇ ಬಿಟ್ಟಿದೀನಿ. ಆಡ್ತಾ ಇದೀಯ ತಾನೆ. ಅದು ಬೇರೆ. ಫೈನಲ್ಸ್ ಕರ್ಕೊಂಡ್ ಹೋಗಮ್ಮ ಅಂತಂದ್ರೆ ಕರ್ಕೊಂಡ್ ಹೋದೆ ತಾನೆ. ಅದು ಬೇರೆ. 3 ದಿನ 2 ದಿನ ಟೈಮ್ ಕೊಟ್ಟೆ ತಾನೆ. ಅದು ಬೇರೆ ಅಮ್ಮ, ಇದು ಬೇರೆ ಅಮ್ಮ. ಅದು ಡ್ಯಾನ್ಸ್ ಅಮ್ಮ, ಇದು ಡ್ಯಾನ್ಸ್ ಅಮ್ಮ. ಅಲ್ಲಿ ಮೇನ್ ನಾನು ಹೋಗ್ಲಿ ಅಲ್ಲಿ ಸರಿಗಮಪ ನಿಮಗ್ ಗೊತ್ತು, ನನಗ್ ಗೊತ್ತು, ನಮ್ಮ ಕ್ಲೋಸ್ ಅಲ್ಲಿ ಇರೋರ್ಗ್ ಗೊತ್ತು. ಅಲ್ಲಿ ಯಾರ್ ಆರ್ಟಿಸ್ಟ್ ಫೋಕಸ್ ಮಾಡ್ತಾರೆ, ಹಿಂದೆ ನಿಂತಿರೋ ಬ್ಯಾಕ್ ಡ್ಯಾನ್ಸರ್ಸ್ನೆಲ್ಲ ಫೋಕಸ್ ಮಾಡ್ತಾರ. ನಿಮ್ಗೂ ಗೊತ್ತು. ಲೈಕ್ ನಾನು ಅಟ್ಲೀಸ್ಟ್ ಒಂದನ ರಿಯಾಲಿಟಿ ಶೋ ಅಟೆಂಡ್ ಮಾಡ್ಬೇಕು ನಾನು ಅಂತ ಅನ್ಕೊಂಡಿದೀನಿ. ಅಟೆಂಡ್ ಮಾಡು. ನಾನ್ ಫ್ರೀ ಆಗಿದ್ದಾಗ ನಾನ್ ಕರ್ಕೊಂಡು ಹೋಗಕ್ಕಾಗತ್ತೆ. ನೀವ್ ಫ್ರೀ ಆಗಿದ್ದಾಗೆಲ್ಲ ಚಾನ್ಸ್ ಬರುತ್ತಾ? ಈಗೇನು ಅಂದ್ರೆ ಈಗೇನು ಹೋಗ್ಲೇಬೇಕಾ? ನಂದ್ರೆ ಹೋಗು ಅಮ್ಮ. ಹಂಗ ಹೇಳ್ತಾ ಇಲ್ಲ. ನೀರ್ ಹೋಗ್ತೀನಿ ಅಂದ್ರೆ ಹೋಗಮ್ಮ. ನಾನ್ ಹಂಗ ಹೇಳ್ತಾ ಇಲ್ಲ ಅಮ್ಮ. ಏನ್ ಕಮ್ಮ ಕಿರ್ಚಾಡ್ತಾ ಇದ್ದೀರಾ? ನಿಮ್ಗೆ ಒಬ್ಬೊಬ್ಳನ್ನೇ ಕಳ್ಸಿದ್ರೆ ಪಕ್ಕದ ಮನೆಯವ್ರ ಏನ್ ಅನ್ಕೊಂಡ್ಬಿಡ್ತಾರೋ, ಮೇಲೆ ಮನೆಯವ್ರ ಏನ್ ಅನ್ಕೊಂಡ್ಬಿಡ್ತಾರೋ, ಮುಂದೆ ಮನೆಯವ್ರ ಹಂಗ ಗೊತ್ತು. ನೀವ್ ಅದಕ್ಕೆ ದೀಪು ಮಗ್ಳನ್ ಒಬ್ಬೊಬ್ಳನ್ನೇ ಎಲ್ಲೆಲ್ಲೋ ಕಳ್ಸ್ತಾವ್ರಪ್ಪ. ಅಮ್ಮ ನಾನ್ ಸೀರಿಯಸ್ ಆಗಿ ಕೇಳ್ತಾ ಇರೋದಮ್ಮ, ನಗಿಬೇಡ್ರಿ. ನಾನ್ ಕಾಲೇಜ್ಗೆ ಹೋಗಲ್ಲ ಮತ್ತೆ. ಅವ್ರಿಗೆ ಹೇಳ್ರಿ ಇವಾಗ ಕೊಟ್ಟಿರೋ ಡೊನೇಷನ್ ವಾಪಸ್ ಕೊಡಿ. ನಾನ್ ಸೀರಿಯಸ್ ಆಗಿ ಮಾತಾಡ್ತಾ ಇರೋದು ಅಮ್ಮ. ಇವಾಗ ನಿಮಗ್ ನಾನ್ ಓದ್ಬೇಕು ಅಂತ ಇಷ್ಟ, ನನ್ಗೂ ಹಂಗೆ ಡ್ಯಾನ್ಸ್ ಅದೆಲ್ಲ ಇಷ್ಟ ಅಲ್ಲ. ಹೇಳ್ತಾ ಇಲ್ವಮ್ಮ, ಡ್ಯಾನ್ಸ್ ನೀನ್ ಮಾಡ್ಬೇಕು ಅಂತ ಹೇಳಿಕ್ಕೆ 1 ಲೆವೆಲ್ ವರ್ಗು ನಾನು ಬಿಟ್ಟಿದ್ದೀನಿ. ಅದನ್ನ ಮೀರಿ ನೀನು ಓದೋದ್ ಬಿಟ್ಬಿಡ್ತೀನಿ, ಅದು ಇದು ಬಿಟ್ಬಿಟ್ಟು ಅದ್ ಹೆಂಗಿರ್ತೀನಿ ನಿಮ್ ಮನೇಲಿ ನೋಡ್ತೀನಿ. ಮತ್ತಿನ್ನೇನಮ್ಮ ಕಳ್ಸ್ರಮ್ಮ. ನಾನ್ ನೀವು ಬಂದ್ರಿ ಅಂತಾನು ಹೇಳ್ತಾ ಇದೀನಿ, ನೀವ್ ನೋಡ್ರೆ ಬರಲ್ಲ ಅಂತ ಇದೀರಾ. 1 ವಾರ ಬರೋದಕ್ಕಾಗತ್ತೆ ನಮ್ಮ ಕೆಲ್ಸ ಎಲ್ಲ ಬಿಟ್ಬಿಟ್ಟು? ಕಿರ್ಚಾಡ್ಬೇಡ್ರಿ, ನನ್ಗೆ ಅಳು ಬರುತ್ತೆ. ದಯವಿಟ್ಟು ನಿಮ್ ಕಾಲ್ ಮುಗಿತೀನಮ್ಮ. ಕಾಲ್ ಮುಗಿದಿಲ್ಲ ಅಮ್ಮ, ಐ ಆಮ್ ಟಾಕಿಂಗ್ ಸೀರಿಯಸ್ಲಿ, ಪ್ಲೀಸ್ ಅಮ್ಮ. ಸೀರಿಯಸ್ಲಿ ನಿಮ್ಗೆ ಗೊತ್ತು ತಾನಮ್ಮ ನಂಗೆ ಡ್ಯಾನ್ಸ್ ಅಂದ್ರೆ ಎಷ್ಟು ಇಷ್ಟ ಅಂತ.
ಪ್ಲೀಸ್ ದೀಪಮ್ಮ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಕ್ ಬಿಟ್ಟಿದೀನಿ, ಯೂಟ್ಯೂಬ್ ಅಲ್ಲಿ ಮಾಡ್ಕೊಳಕ್ ಬಿಟ್ಟಿದೀನಿ. ಇಲ್ಲಿ ಲೋಕಲ್ ಅಲ್ಲಿ ನೀನ್ ಏನೇನ್ ಕೇಳ್ತಾ ಇದ್ದೆ ಎಲ್ಲಾನು ನಾನ್ ಮಾಡ್ಕೊಡ್ತಾ ಇದ್ದೀನಿ. ಅಷ್ಟು ದೂರ ನೀನ್ ಹೋಗ್ಬೇಕು ಅಂತಂದ್ರೆ ನನ್ ಪ್ರೆಸೆನ್ಸ್ ಇದ್ರೆ ಖಂಡಿತ ನಾನ್ ಬಿಡ್ತಾ ಇದ್ದೆ. ಇವಾಗ ನಾನು ಒಂದಿನ 2 ದಿನ 3 ದಿನ ಆದ್ರೂ ಫೈನ್, 6 to 7 days ಇಲ್ಲಿ ಯಾರು ನೋಡ್ತಾರೆ ಅದನ್ನ ಹೇಳು. ಹಂಗೆಲ್ಲ ಹೋದ್ರೆ ತಾನೇ ಅಮ್ಮ, ಇವಾಗ ಲೈಕ್ ಬೇರೆ ಆಪರ್ಚುನಿಟಿ ಸಿಗ್ಬೇಕಂತಂದ್ರೆ ಹಂಗೆಲ್ಲ ಹೋಗ್ಬೇಕು ತಾನೇ. ಖಂಡಿತಮ್ಮ ಹೋಗ್ಬೇಕು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. 2 to 3 days ಓಕೆ. 7 days ಅಂದ್ರೆ ನೀನೇ ಹೇಳು. 7 days ಅಂದ್ರೆ ನಿಂಗೆ ಅಂತ. ಪ್ಲೀಸ್ ಕಳ್ಸಮ್ಮ. ಇನ್ನೆಷ್ಟು ಬೇಲಾಡ್ಲಿ? ಮೆಹಕ್ ನನ್ನೇ ಜೊತಾನೆ, ಅವ್ರ ಮನೇಲಿ ಕಳ್ಸ್ತಾರೆ. ಅವ್ರ ಕತೆ ಎಲ್ಲ ನನಗ್ ಬೇಕಾಗಿಲ್ಲ. ನಿಂದೆಷ್ಟು ಅಷ್ಟ್ ಮಾತಾಡು, ನಮ್ದೆಷ್ಟು ಅಷ್ಟ್ ಮಾತಾಡು ನೀನು. ಪ್ಲೀಸ್ ಅಮ್ಮ. ಪ್ಲೀಸ್ ಇಲ್ಲ, ಬದ್ನೆಕಾಯಿ ಇಲ್ಲ. ಈ 3ನೇ ಸತಿನ 4ನೇ ಸತಿನ ಹೇಳ್ತಾ ಇರೋದು. ಪ್ಲೀಸ್ ನಿಮ್ ಕಾಲ್ ಮುಗಿತೀನಿ. ಪ್ಲೀಸ್ ದೀಪಮ್ಮ. ಏನ್ ಮುಗಿದ್ರು ಇಲ್ಲ. ಪ್ಲೀಸ್ ಅಮ್ಮ. ಕಳ್ಸಲ್ಲ. ಪ್ಲೀಸ್ ಅಮ್ಮ. ಕಳ್ಸಲ್ಲ. ಅಮ್ಮ ಪ್ಲೀಸ್. ಪ್ಲೀಸ್ ಇಲ್ಲ. ಇನ್ನೊಂದ್ಸತಿ ಹೇಳ್ಬೇಕಾ? ಪ್ಲೀಸ್ ದೀಪಮ್ಮ. ಏನ್ ಡ್ಯಾನ್ಸ್ಗೋಸ್ಕರ ತಾನೆ, ಬೇರೆ ಏನ್ಕೋ ಅಲ್ವಲ್ಲ. ಮಾ ಗೆದ್ರೆ ಒದೆಗಳು ತಿಂತೀಯ ನೋಡು ಆಮೇಲೆ. ಪರವಾಗಿಲ್ಲ, ಹೊಡೀರಿ. ಪ್ಲೀಸ್ ಅಮ್ಮ ಕಳ್ಸ್ರಿ. ನಾನು ನೀವ್ ಹೇಳಿದ್ ಯಾವ ಕೆಲಸ ಮಾಡಲ್ಲ. ಮಾಡ್ಬೇಡ. ಹೋಗಲ್ಲ, ಕಾಲೇಜ್ಗೂ ಹೋಗಲ್ಲ, ಏನ್ ಕೆಲಸ ಮಾಡಲ್ಲ. ಕಾಲೇಜ್ಗೆ ಹೋಗ್ಬೇಡ. ಮನೇಲಿ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು. ಇವಾಗ ಅಡ್ಮಿಷನ್ ಮಾಡಿರೋದು ಮತ್ತೆ? ಹೋಗ್ಲಿ ಬಿಡು. ನಿಮ್ಗೇನು, ನಿಮ್ಗೆ ದುಡ್ದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ನಾನ್ ಕಟ್ಟಿರೋ ತಾನೆ ದುಡ್ಡು. ಕಳ್ಸ್ರಿ. ಕಳ್ಸೋದೇ ಇಷ್ಟೆಲ್ಲ ಜಗಳನೇ ಆಗಲ್ಲಪ್ಪ. ಆಗಲ್ಲಮ್ಮ ಕಳ್ಸಕ್ಕೆ. ದುಡ್ಡು ಹೋಗ್ಲಿ ಅಂತೆ. ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೆ. ನಿನ್ನ ಟಾಪಿಕ್ ಮಾತಾಡಿದ್ರ ಊಟ ಮಾಡ್ಬಿಟ್ಟು ಮುಚ್ಕೊಂಡ್ ಮಲ್ಕೋ ಬಾಯ್ನ. ಅಮ್ಮ ಪ್ಲೀಸ್ ಅಮ್ಮ, ಏನ್ ನಾನ್ ಡ್ಯಾನ್ಸ್ಗೋಸ್ಕರ ತಾನೇ ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಮಾ ಏನ್ ಬೇಕೋ ಎತ್ಕೊಬಂದ್ ನೋಡಿರಿ. ಪರವಾಗಿಲ್ಲ. ಮೊಚ್ಚೆಕಾಯಿ, ತವಾ ಎಲ್ಲ. ಅಮ್ಮ ಆಗಲ್ಲ ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಮ್ಮ. ಸುಮ್ನೆ ಚಿಕ್ಕ ಎತ್ತಿ ಕೇಳ್ಕೊಳಂತ. ಇಷ್ಟೊಂದು ಸರಿ ಹೋಯ್ತು. ಪ್ಲೀಸ್ ಮಾ. ತಕೋ 1-2 ನಿಮಿಷ. ನನ್ ಕಾಲೇಜ್ಗೆಲ್ಲ ಅಕ್ಕ ನಾನ್ ಏನ್ ಕೇಳ್ತೀನಿ, ಅವ್ರ ನೋಡ್ ನನ್ ನಿಜ ಭಯ ಆಗ್ತೈತ್ ಮಾತಾಡಕ್ಕೆ. ಅಲ್ಲ, ಭಯ ಆಗೋರು ಯಾರು ಕಿಕಿ ಕಿಕಿ ಅಂತ ಹೊಡಿತೀರಾ? ಹೊಡೀರಿ. ನನ್ಗೇನ್ ಅಮ್ಮ ಪ್ಲೀಸ್ ಅಮ್ಮ, ನಿಮ್ ಕೈ ಮುಗಿತೀವಿ ಕಳ್ಸ್ರಿ. ನೋಡಿ ಏನ್ ಉತ್ತರಗಳು ಆಡ್ತಾ ಇದ್ದಾಳೆ ಅಂದ್ಬಿಟ್ಟು ಅವಾಗಿಂದ. ಅಕ್ಕ ನಾನ್ ಇವಾಗ ಏನ್ ಕೇಳ್ತಾ ಇದೀನಿ, 4 days 2 ದಿವಸ ಬೇಡ್ರಿ ಅವ ಅಕ್ಕ ಹತ್ರ. ನಾನ್ ನಿಜ ಹೊಡೆದ್ ಬಿಟ್ಟಿರಮ್ಮ, ಸೀರಿಯಸ್ ಆಗಿ ಒದೆ ತಿನ್ನಕ್ಕೆ. ಅಕ್ಕ ನನ್ನ ಏಜ್ ಹುಡುಗಿರ ಎಷ್ಟ್ ಜನ ಬರ್ತಾರ ಗೊತ್ತಾ? ಆಲ್ಮೋಸ್ಟ್ ನಾನು ಅದ್ನೇ ಅಂತ ಇದೀನಿ. ಇವಾಗ 3rd ಗೆ ಹೋಗ್ಬೇಕಂತ ಪ್ರಾಕ್ಟೀಸ್ಗೆ. 3rd 4th ಹೋಗ್ಬಿಟ್ಟು 5th ಮನೆಗ್ ಬರ್ತೀನಿ. ತಿರ್ಗಾ ಆಮೇಲೆ 5th ಅಮ್ಮನ್ ಜೊತೆ ಹೋಗಿ
ಮಿಕ್ಕಿದ ಅಷ್ಟು ದಿವಸ ಬರೋಣ ಅಂತಂದ್ರೆ ಥರ್ಡ್ ಫೋರ್ತ್ ನಾನು ಹೋಗಿಲ್ಲ ಅಂತಂದ್ರೆ ಮೇಡಮ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾರೆ. ಫಿಫ್ತ್ ಬಂದ್ಮೇಲೆ ಸಿಕ್ಸ್ತ್ ನಾನು ಏನೋ ಪ್ರಾಕ್ಟೀಸ್ ಕಳ್ಸಿದ್ರೆ ಏನಮ್ಮ ಆಗೋಗುತ್ತೆ, ಕ್ಲಾಸಲ್ಲಿ ತಾನೇ ಪ್ರಾಕ್ಟೀಸ್ ಮಾಡ್ತೀವಲ್ಲ ನಾವು. ನೋಡಿದ್ರಾ ಹೆಂಗ್ ಬರ್ತಿದೆ ಮಾತುಗಳು ಅಲ್ಲ ಮನದಲ್ಲದ ಮಾತುಗಳು. ಅಕ್ಕ ಬೇರೆ ಹುಡ್ಗಿರ ಹೋಗ್ರಕ್ಕ. ನಾನ್ ಏನ್ ಕೇಳ್ತಾ ಇದೀನಿ, ನಾನ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ ಅಂತಾರಲ್ಲ. ಖಂಡಿತ ಮಾಡ್ತಾರೆ ಮಗ್ನೆ, ಇಷ್ಟೆಲ್ಲ ಇನ್ ಯಾರ್ ಮಾಡ್ತಾರೆ ಹೇಳು. ನಾನ್ ಏನ್ ಮಾಡೋದು, ನನ್ ಖುಷಿಗ್ ನಿಮ್ಗೆಲ್ಲ ಇದೇ ಇಲ್ಲ ಅಷ್ಟೇ. ನೀವ್ ಹೇಳದ್ ನಾವ್ ಕೇಳ್ಕೊಂಡಿರ್ಬೇಕು ಸುಮ್ನೆ ಮನೇಲಿ. ಹಂಗಲ್ಲ ಅಮ್ಮ ಹೇಳ್ತಿರೋದು. ಅಮ್ಮ ಇಲ್ಲೇ ಎಲ್ಲಾದ್ರೂ ಅಂದಿದ್ರಮ್ಮ ನಿಜ ಖಂಡಿತ ಅಮ್ಮ ಆಯ್ತು ನಡಿ ನಾನೇ ಬರ್ತೀನಿ ಅಂತ ಮಾತ್ಗಳು ನೋಡಿ ಹೆಂಗ್ ಬರ್ತಿದೆ, ಮಾತುಗಳು ನೋಡಿ ಹೆಂಗ್ ಬರ್ತಿದೆ ಮಾತುಗಳು. ಹೇಳ್ಬಿಡ್ತೀನಿ, ಐ ವಿಲ್ ರಿವೀಲ್ ಎವ್ರಿವನ್. ನಿಮ್ಗೂ ಹೇಳ್ಬಿಡ್ತೀನಿ. ನಾನು ಅಷ್ಟು ಹೊಡೆದ್ರೆ ನಗೋದ್ ನೋಡಮ್ಮ. ಒಂದ್ ನಿಮಿಷ ಹೇಳದ್ ಕೇಳಿಸ್ಕೊಳ್ರಿ, ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೆ. ಸೀರಿಯಸ್ ಆಗಿ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೆ. ಕ್ಯಾಮ್ರಾ ಎಲ್ಲ ಐತೆ, ಕ್ಯಾಮ್ರಾ ಅಲ್ಲಿ ಇಟ್ಟಿದ್ದೀನಿ. ಅಕ್ಕ ವಿಡಿಯೋ ಮಾಡ್ತಾ ಇದ್ದೆ ಯೂಟ್ಯೂಬ್ಗೆ. ಸಾಮಿ ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾ ಇದ್ದೆ. ಆಕ್ಚುಲಿ ಅನ್ಕೊಂಡಿದ್ದೆ ನಾನು, ಅಲ್ಲೈತೆ ಕ್ಯಾಮ್ರಮ್ಮ ದೇರ್. ಆ ಕಣ್ಣೀರ್ ಬಿಡ್ಲಾ ಬೇಡ, ಆ ಕಣ್ಣೀರ್ ಒರ್ಸ್ಕೊಳ್ರಿ. ಇಟ್ ವಾಸ್ ಆಲ್ ಜಸ್ಟ್ ಫಾರ್ ಅ ವಿಡಿಯೋ. ಇಲ್ಲ ಕ್ಯಾಮ್ರಾ ಇಲ್ಲೈತೆ. ಆಕ್ಚುಲಿ ಏನ್ ಗೊತ್ತಾ, ಮೆಹಕ್ ಕಾಲ್ ಮಾಡಿದ್ದಾಗ್ಲಿ ಮೆಸೇಜ್ ಮಾಡಿದ್ದಾಗ್ಲಿ ಪ್ರತಿಯೊಂದು ಎಲ್ಲ ನಿಜ. ಆದ್ರೆ ವಿಡಿಯೋಗೋಸ್ಕರ ನಾನು ಅಷ್ಟೊಂದು ಓವರ್ ಡ್ರಾಮ್ಯಾಟಿಕ್ ಆಗಿ ಮಾತಾಡ್ದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಯು. ಡ್ಯಾನ್ಸ್ ನನಗೂ ಜಸ್ಟ್ ಪ್ಯಾಷನ್ ಅಷ್ಟೇ. ಐ ವಿಲ್ ನೆವರ್ ಟೇಕ್ ಇಟ್ ಆಸ್ ಮೈ ಲೈಫ್. ಐ ಲವ್ ಯು. ಐ ಆಮ್ ಸಾರಿ ಆಯ್ತಾ. ಅಳ್ಬೇಡ್ರಿ, ಐ ಆಮ್ ಸಾರಿ. ಎಷ್ಟು ಈಸಿ ಆಗಿ ಅಂದ್ಬಿಟ್ಟಲ್ಲ ಮಗಳ, 1 ಲಕ್ಷ ಹೋದ್ರೆ ಹೋಯ್ತು ಅಂತ. ಐ ಆಮ್ ಸಾರಿ, ವಿಡಿಯೋಗೋಸ್ಕರ ಅಂತ. ನಾನು ಹಂಗೆಲ್ಲ ಮಾತಾಡಲ್ಲ, ನಿಮ್ಗೂ ಗೊತ್ತು. ಫಸ್ಟ್ ಟೈಮ್ ಮಾತಾಡಿದ್ದಕ್ಕೆ ಜಾಸ್ತಿ ಹರ್ಟ್ ಆಗುತ್ತೆ ಅಷ್ಟೇ. ವಿಡಿಯೋಗೋಸ್ಕರ ಹೇಳಿದ್ದು ಗೈಸ್. ದಿಸ್ ವಾಸ್ ನಿಮ್ಗೂ ಪ್ರ್ಯಾಂಕು. ಆಕ್ಚುಲಿ ಅವ್ರಿಗೂ ಹೇಳಿರ್ಲಿಲ್ಲ ನಾನು ಹೇಳ್ಬಿಡ್ತೀನಿ ಸ್ಟಡೀಸ್ ಡ್ರಾಪ್ ಮಾಡಿ ನಾನು ಡ್ಯಾನ್ಸಲ್ಲೇ ಕಂಟಿನ್ಯೂ ಆಗ್ತೀನಿ ಅಂತ ಹೇಳ್ಬಿಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ನಿಮ್ಗೂ ಪ್ರ್ಯಾಂಕು, ನಮ್ಮ ಅಮ್ಮನಿಗೂ ಪ್ರ್ಯಾಂಕು. ಕಾಲ್ ಮಾಡಿದ್ರು ನಮ್ಮ ಅಕ್ಕ, ಅವ್ರಿಗೂ ಪ್ರ್ಯಾಂಕು. ಟೋಟಲಿ ಎಲ್ಲರೂ ಪ್ರ್ಯಾಂಕ್ ಆಗಿದ್ದೀರಾ. ನಾನು ಒಬ್ಬಳಿಗೆ ಗೊತ್ತಿದೆ ಫ್ಯಾಕ್ಟು. ಆ್ಯಂಡ್ ನಾನು ಕಾಲೇಜಲ್ಲಿ ಅಡ್ಮಿಷನ್ ಎಲ್ಲ ಆಗಿದ್ದೀನಿ. ಅದನ್ನೆಲ್ಲ ಬಿಟ್ಟು, ಆ ಥರ ಗ್ರೇಟ್ ಫ್ಯೂಚರ್ನ ಬಿಟ್ಟು, ಡ್ಯಾನ್ಸ್ ಇಸ್ ಆಲ್ಸೋ ಅ ಗ್ರೇಟ್ ಫ್ಯೂಚರ್, ಬಟ್ I never want to continue in that field. I have another future plans, very big plans. My mom also has very big plans. I'm sorry. Sorry. Sorry, Anjala. Sorry, Anjala. Sorry, ಸುಮ್ಮನೆ ವಿಡಿಯೋಗೋಸ್ಕರ ಹಂಗೆಲ್ಲ ಮಾತಾಡಿದೆ. ನಿಜ ಸೀರಿಯಸ್ ಆಯ್ತು. ನಾನು ಆಕ್ಚುಲಿ ಫಸ್ಟೇ ಹೇಳಿದ್ದೆ ಅಮ್ಮಂಗೆ ಪ್ರ್ಯಾಂಕ್ ವಿಡಿಯೋ ಮಾಡ್ತೀನಿ, ನಿಮ್ಮ ಮೇಲೆ ಮಾಡ್ತೀನಿ ಅಂತ. ಬಟ್ ಅವ್ರಿಗೆ ನಿಜ ಕ್ಲೂ ಇರಲಿಲ್ಲ. ಯಾಕಂದ್ರೆ ಪ್ರೀವಿಯಸ್ 1 ವೀಕ್ ಮುಂಚೆ ನಾನು ಯಾವಾಗ ಮಾಡಮ್ಮ. ಸಾರಿ ಅಮ್ಮ. ಬೇರೆ ವಿಚಾರದಲ್ಲಿ ಮಾಡಿದ್ರೆ ಇಷ್ಟು ಮನ್ಸಿಗೆ ತಗೊಳ್ತಿರ್ಲಿಲ್ಲ. ಬಟ್ ಓದೋ ವಿಚಾರ ಅಂದಿದ್ದಕ್ಕೆ ಸಾರಿ. ಸೇ ಐ ಲವ್ ಯು. ಐ ಲವ್ ಯು ಮೋರ್. ಐ ಲವ್ ಯು ಸೋ ಮಚ್. ಸಾರಿ ಆಯ್ತಾ. ಒಂದ್ಸತಿ ನೋ ಮೋರ್ ಪ್ರ್ಯಾಂಕ್ ವಿಡಿಯೋ ಇನ್ ಮೈ ಚಾನಲ್. ಅದು ನಿಮ್ಮೇಲಂತೂ ಮಾಡೋದೇ ಇಲ್ಲ. ಮಾಡ್ಬಿಡ. ನೋ ಮೋರ್ ಪ್ರ್ಯಾಂಕ್ ವಿಡಿಯೋಸ್ ಗೈಸ್, ನೋ ಮೋರ್ ಪ್ರ್ಯಾಂಕ್ ವಿಡಿಯೋಸ್. ನಾನಂತೂ ಮಾಡೋದೇ ಇಲ್ಲ ಇನ್ಮೇಲೆ. ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಮ್ಮ ಅಮ್ಮ ಕಣ್ಣಲ್ಲಿ ನೀರು ಹಾಕ್ಸಿದ್ದೀನಿ ಇವತ್ತು ನಾನು. ಇದೆಲ್ಲ ಮಾಡಿ ನಿಜವಾಗ್ಲೂ ಪ್ರ್ಯಾಂಕ್ಗೋಸ್ಕರ ನನ್ನ ಕಾಲೇಜಲ್ಲಿ ಅಡ್ಮಿಷನ್ ಆಗೈತೆ. ಐ ಆಮ್ ಗೋನಾ ಸ್ಟಡಿ. ನೀವು ಪ್ರ್ಯಾಂಕ್ ಆಗಿದ್ದೀರಾ, ಇವರು ಪ್ರ್ಯಾಂಕ್ ಆಗಿದ್ದಾರೆ. ಈ ಪ್ರ್ಯಾಂಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಹಿಂಗೆಲ್ಲ ನಮ್ಮ ಅಮ್ಮನ ಅಳಿಸಲ್ಲ. ಹೇಳಿ. ಹೌದು, ಅಳ್ಸಲ್ಲ.
ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ ಅಂದ್ರೆ ಅವ್ರು ಅಳ್ತಾರೆ, ನನ್ನ ಹತ್ರ ಅವ್ರು ಅಳ್ತಾರೆ. ಅಷ್ಟು ಬಿಟ್ರೆ ಮಿಕ್ಕಿದೇನ್ಕೂ ಅಳ್ಸಲ್ಲ ನಾನು. ಎಸ್, ಜಾಸ್ತಿ ಅಳಿಸಿರೋದು ಅವ್ರು ಊಟ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಹೌದು. ಅಳಿಸ್ತಾರೆ. ಅದಕ್ಕೆ ಇಷ್ಟು ಸ್ಲಿಮ್ ಆಗಿರೋದು. ಬಟ್ ಇವತ್ತು ಬಿಗ್ ಪ್ರ್ಯಾಂಕ್, ವೆರಿ ಬಿಗ್ ಬಿಕಾಸ್ ಹರ್ ಫ್ಯೂಚರ್ ಈಸ್ ಮೈ ಲೈಫ್. ಅವ್ರ ಲೈಫ್ ಅಲ್ಲ ಅದು, ಅವ್ರ ಫ್ಯೂಚರ್ ನನ್ನ ಲೈಫ್ ಅದು. ಅವ್ರ ಏನೋ ಒಂದು ಹಾಕ್ಬೇಕು ಅಂತ ಅನ್ಕೊಂಡಿದೀನಿ, ಇದನ್ನೇ ಮಾಡ್ಬೇಕು, ಅವ್ರ ಕೈಲಿ ಇದನ್ನೇ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಹೇಳಲ್ಲ ಇವಾಗ, ಅದು ನಿಮ್ಗೊಂದು ರಿವೀಲ್ ವಿಡಿಯೋ ಆಗೇ ಇರುತ್ತೆ. ಅವ್ರೇನ್ ತಗೊಳ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಜನ ಕೇಳ್ತಾ ಇದೀರಾ. ಸಿಕ್ಕಾಪಟ್ಟೆ ಜನ, ನನ್ಗಂತೂ DMs ತುಂಬಾ ಬರ್ತಾ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕಾಲೇಜ್ ಜಾಯ್ನ್ ಆಗೋರಿಗೆ ಜುಲೈಯಿಂದ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ಜನ ಕೇಳ್ತಾ ಇದಾರೆ. ಎಲ್ಲರಿಗೂನು ಹೇಳಿದೀವಿ, ಯೂಟ್ಯೂಬ್ ಮುಖಾಂತರ ರಿವೀಲ್ ಮಾಡ್ತೀವಿ ವಾಟ್ ಶಿ ಇಸ್ ಗೋಯಿಂಗ್ ಟು ಡೂ ಅಂತ ಹೇಳಿ. ನಾನು ಕಾಲೇಜ್ ಟೂರ್ ಕೂಡ ನಾನು ನಿಮಗೆ ಕೊಡ್ತೀನಿ ಸೂನ್. ಎಸ್, ಅಡ್ಮಿಷನ್ ಪ್ರೊಸೆಸ್ ಮುಗ್ದಿದೆ, ಆಫರ್ ಲೆಟರ್ ಎಲ್ಲ, ಶಿ ಗಾಟ್ ಆಫರ್ ಲೆಟರ್ ಆಲ್ಸೋ. ಸೊ ಆದಷ್ಟು ಬೇಗ, ಲೈಕ್ ಇನ್ 1 ವೀಕ್ ಆರ್ 15 days ಅಲ್ಲಿ ನಾವು ಕಾಲೇಜ್ ಯಾವ ಕಾಲೇಜು, ಏನ್ ಕೋರ್ಸು, ಅವ್ರ ಏನ್ ಮಾಡಕ್ ಹೊರಟಿದ್ದಾರೆ, ರಿಲೇಟೆಡ್ ನಿಮಗೇನಾರ ಡೀಟೇಲ್ಸ್ ಬೇಕಂತಂದ್ರೆ ಐ ವಿಲ್ ಡೆಫಿನೆಟ್ಲಿ ಶೇರ್ ಎವ್ರಿಥಿಂಗ್. ಪ್ರತಿಯೊಂದನ್ನು ಶೇರ್ ಮಾಡ್ತಾರೆ. ಅಂಡ್ ನಾನು ಕಾಲೇಜ್ ಹೋಗೋವರೆಗೂ ನೀವು ನನ್ನ ಜೊತೆಲಿರಿ, ಹೋದ್ಮೇಲೆ ನನ್ನ ಜೊತೆಲಿರಿ. ಎಸ್, ಕಾಲೇಜ್ಗೆ ಹೋದ್ಮೇಲೂ ಕೂಡ ಕಾಲೇಜ್ ಲೈಫ್ ಸ್ಟೋರೀಸ್ ಪ್ರತಿಯೊಂದು ಅವ್ರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಇಷ್ಟೆಲ್ಲ ಆಗ್ಬೇಕು ನಿಮ್ ಜೊತೆನಲ್ಲಿ, ನಮ್ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕು ಅಂತಂದ್ರೆ ಮುಖ್ಯವಾಗಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಫೈನಲಿ. ಸೊ ನಮ್ಮ ಅಮ್ಮು ಅವರ ಯೂಟ್ಯೂಬ್ ಚಾನಲ್ ಆದಂತಹ ಯಶಸ್ವಿ ಸ್ಪೀಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾವ್ ಅಮ್ಮು ಅಂತ ಇನ್ಸ್ಟಾಗ್ರಾಮ್ ಇದೆ, ಸೊ ಅದನ್ನ ಕೂಡ ಫಾಲೋ ಮಾಡಿ. ಪ್ಲೀಸ್ ಸಪೋರ್ಟ್ ಹರ್ ಬಿಕಾಸ್ ಶಿ ಇಸ್ ಡೂಯಿಂಗ್ ವೆರಿ ಯೂನಿಕ್ ಥಿಂಗ್ಸ್. ನಾನು ನೋಡಿರೋ ಪ್ರಕಾರ, ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮಗಳು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ. ನನ್ಗೆ ಐಡಿಯಾನೂ ಇರಲಿಲ್ಲ ನನಗೆ. ಸೊ ಡೇ ಬೈ ಡೇ ಶಿ ಇಸ್ ವೆರಿ ಇಂಪ್ರೂವಿಂಗ್ ಹರ್ ಟಾಕಿಂಗ್ ಸ್ಕಿಲ್ಸ್ ಆ್ಯಂಡ್ ಎಡಿಟಿಂಗ್ ಇರ್ಬೋದು, ಎವ್ರಿಥಿಂಗ್ ವೆರಿ ನೈಸ್. ಸೊ ಮಗಳೇ, ಆಲ್ ದ ಬೆಸ್ಟ್. ಸೊ ಎಸ್, ನನ್ನ ಮಗಳಿಗೆ ನನ್ನ ಆಶೀರ್ವಾದ, ನನ್ನ ಸಪೋರ್ಟ್ ಅಷ್ಟೇ ಅಲ್ಲ, ಯಾರೆಲ್ಲ ಅವರ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ, ಸೊ ಹಾಗೆ ನೋಡ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಅಂತ ಹೇಳ್ತಾ, ಒನ್ಸ್ ಅಗೇನ್ ಅಮ್ಮು, ಡೋಂಟ್ ಬಿ ಪ್ರ್ಯಾಂಕ್ ಇನ್ ಫ್ಯೂಚರ್ ಪ್ಲೀಸ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಎಸ್, ಒನ್ಸ್ ಅಗೇನ್ ಪ್ಲೀಸ್ ಸಪೋರ್ಟ್ ಹರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರಮೋಷನ್. ಅನ್ಪೇಡ್ ಪ್ರಮೋಷನ್ ಇದು. ಅನ್ಪೇಡ್ ಪ್ರಮೋಷನ್ ಇದು ಆಕ್ಚುಲಿ. ನಾನಂತೂ ಫ್ರ್ಯಾಂಕ್ ಇಷ್ಟೊಂದು ಸೀರಿಯಸ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಸಾರಿ ಒನ್ಸ್ ಅಗೇನ್. ಲವ್ ಯು ಸೋ ಮಚ್. ಅಂಡ್ ಈ ವಿಡಿಯೋಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬೈ ಬಾಯ್.